ಸೊ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಅದರ್ ನ್ಯೂ ವ್ಲಾಗ್. ಇವತ್ತು ನಾನು ಹಿಂಗೆ ಬೀಚ್ ಬಂದಿದ್ದೆ. ಇಲ್ಲಿ ನೋಡಿ, ಅಲ್ಲಿ ಮರ್ಗಿ ಯಾರ್ದೋ ಮರ್ಚೋಗೋದು. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಉಂಟೆಲ್ಲ ಗೊತ್ತಿದೆ, ಬಟ್ ಯಾರ್ದೋ ಕಾರ್ ಅವ್ರದ್ದು. ಯಾರೇನು ಯಾರಂತೂ ಗೊತ್ತಿಲ್ಲ. ಅವೆಲ್ಲ ಕೂಕಂತಾರೆ ಪಾಪ. ಇಟ್ರಲ್ಲಿ ನಾ ಹಿಂಗೆ ಕೂತ್ಕೊಪ್ಪಂದು ಬಂದ ಎಂತ ಆಗಲ್ಲ. ಸೊ ನೋಡಿದ್ರಲ್ಲ, ಇದೇ ದೋಣಿ ಒಪ್ಪರು ಮರ್ಗಿ ಒಪ್ಪರು ಜನ. ಲಿಟ್ರಲ್ಲಿ ಎಂತ ಹೇಳೋದು ಅಂತ ಗೊತ್ತಾಗಿಲ್ಲ. ನಾನು ವೀಡಿಯೋ ಮಾಡುವಂತ ಹೋಗಿದ್ದೆ, ಅಂದರೆ ವೀಡಿಯೋ ಮಾಡೋಕ್ಕಂತ ಹೋಗಿಲ್ಲಾಗಿತ್ತು, ಸುಮ್ಮನೆ ಕೂತ್ಕೊಳ್ಳುವಂತ. ನಾನು ಕ್ಯಾಮ್ರಾ ಓಪನ್ ಮಾಡ್ಬೇಕಂತ ಹಿಂಗೆ ಕೈಯಲ್ಲಿ ಹಿಡಿದಿದ್ದೆ. ಅಲ್ಲೊಬ್ರು ಕೂತ್ಕೊಂಡಿದ್ದೆ, ಅವ್ರು ಹೇಳಿದ್ರು, ಒಬ್ಬರು ಮರ್ಗಿ ಬಿಟ್ಟು ಇದಾದ್ರೆ ಬಳಿ ಮರ್ಗಿ ಮಡ್ಚೋಗೋದಂದ್ರೆ ಕ್ಯಾಮ್ರಾ ಓಪನ್ ಮಾಡೋದು ಎಷ್ಟೇ ಆಗಿತ್ತು. ಸೈಕಾಗ್ತದೆ ನಂಗೆ ಈಗಂತೂ. ಸಾಯಿಲಿ ಎಂತ ಮಾತಾಡ್ಬೇಕಂತ ಗೊತ್ತಿಲ್ಲ. ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋದ್ರಂತೆ. ಸಾಯಿಲಿ ಎಂತ ಹೇಳು, ನನಗಂತೂ ಮಾತೇ ಬರ್ತಿಲ್ಲ, ಎಂತ ಮಾಡೋಕ್ಕಾಗೋದಿಲ್ಲ. ಅವ್ರು ಎಂತ ಹೇಳ್ಬೇಕಂದ್ರೆ ಗೊತ್ತಿಲ್ಲ ನನಗೆ. ಹೋದ ವರ್ಷನೂ ಹಂಗೆ, ಅದಕ್ಕೆ ಹೋದ ವರ್ಷನೂ ಹಂಗೆ ಆಗಿತ್ತು ಕಂಟಿನ್ಯೂಸ್ ಆಗಿ ಇದೇ ಟೈಮಲ್ಲಿ. ಮತ್ತು ಅದಕ್ಕೂ ಹೋದ ವರ್ಷ ಈ ಟೈಮಲ್ಲಿ ಆಗಿತ್ತು. ಆ ಟೈಮಲ್ಲಿ ಅಂದರೆ ಈಗ ಅನ್ನ ತುಪ್ಪನಿತ್ತು. ಆ ಟೈಮಲ್ಲಿ ದೊಡ್ಡ ಪೂರ್ಸಿ ಮಳೆ ಬರೋ ಟೈಮಲ್ಲಿ ಆಗಿತ್ತು. ಅವರೊಬ್ಬರು ಬೋಟ್ ಇದಾಗಿ ಬೋಟ್ ಹೇಳಕ್ಕೆ ಹೋಗಿದ್ದಾರೆ. ಅವ್ರು ಆ್ಯಕ್ಚುಲಿ ಮೊಗೇರು. ನಾನಂತೂ ಫುಲ್ ಮೈಂಡೆಲ್ಲ ಬ್ಲಾಕ್ ಆಗೋದು. ನನ್ನ ಎದುರು ಬಂದೆ ಒಬ್ಬರು ಮುಳುಗ್ತಿರೋದು ನೋಡೋದು. ಅಂದರೆ ಅವರು ಎಲ್ಲ ಒಟ್ಟಿಗೆ ಇದ್ರೇಬೇಕು ಮೋಸ್ಟ್ಲಿ. ನನಗಂತೂ ಮಾತೇ ಗೊತ್ತಿಲ್ಲ ಸಾಯಿ. ಅವ್ರು ಆ್ಯಕ್ಚುಲಿ ಒಟ್ಟಿಗೆ ಇದ್ರೇಬೇಕಾ ಹೋಗ್ಬೇಕಾದ್ರೆ ಇವ್ರ ದೋಣಿಯೇ ಮರ್ಗಿನ ಮರ್ಚೋಯ್ತಂತೆ ದಾರಿಗೆ. ಅವರು ಸೇಫ್ ಆಗ್ಬೋದಿತ್ತು, ಬಟ್ ಎಂತ ಮಾಡಿದ್ರಂತೆ ಮರ್ಗಿನ ಹಿಡ್ಕೊಂಡ್ರಂತೆ. ಇವರೆಲ್ಲ ಒಟ್ಟಿಗೆ ಇದ್ದೋ 4-5 ಜನ ಮರ್ಗಿ ಒಟ್ಟಿಗೆ ಇತ್ತು. ಅವ್ರು ಕೈ ಹಿಡ್ಕೊ ಮೇಲೆ ಬರ್ಬೋದಿತ್ತು, ಬಟ್ ಇವರು ಮೇಲೆ ಬರಲಿಲ್ಲ. ಹಂಗೆ ಆ ಮರ್ಗಿ ಜೊತೆ ಮುಂದೋಗಿ ಕಲ್ಲು ಮಿಡ್ಲೋದ್ರು ಅವರು. ಕಲ್ಲು ಮಿಡ್ಲೋಗಿ ಸಿಗಾಕಂಡ್ರು ಅಷ್ಟೇ. ನಾ ಸ್ವಲ್ಪ ನೋಡ್ದಂಗೆ ಸೈಕಾಯ್ತು. ನಾನು ಅದಕ್ಕೆ ಕ್ಯಾಮ್ರಾನೇ ಆಫ್ ಮಾಡಿದೆ. ಅಂದರೆ ಅವರು ಸೇಫ್ ಆಗ್ಬೋದಿತ್ತಂತೆ. ಅದ್ರಲ್ಲಿ ಕೂದೋರು ಹೇಳ್ತಿದ್ದೆ, ಅಂದರೆ ಅವರು ಮತ್ತೊಂದು ಮರ್ಗಿ ಮೇಲೆ ಹತ್ತು ಬರ್ಬೋದಿತ್ತಂತೆ. ಬಟ್ ಅವರು ಆ ಮರ್ಗಿನ ಹತ್ತೆ ತಮ್ಮ ಮರ್ಗಿ ಸೇಫ್ ಮಾಡ್ಬೇಕಂತಂದು ಮರ್ಗಿ ಹೊತ್ತು ಹೋಗಿ ಕಲ್ಲು ಮಧ್ಯೆ ಸಿಗಾಕಂತ. ನನಗೆಲ್ಲ ಬ್ಲಾಗ್ ಆಗತ್ತೆ ಸಾಯಿ. ಎಂತ ಹೇಳ್ಬೇಕಂತ ಗೊತ್ತಾಯ್ತಿಲ್ಲ ನಾನು. ದೇವ್ರೆ, ಇದರಿಂದ ರಿಕವರ್ ಆಗು 1-2 ದಿನ ಬೇಕೇನು. ಮತ್ತು ಲಿಟ್ರಲಿ ನನ್ನ ಎದುರು ಮುಂದೆ ಒಬ್ಬರು ಸಮುದ್ರದಾಗೆ ಮುಳುಗ್ತಿರೋದು ನೋಡ್ರು. ಯಾರು ಏನೂ ಮಾಡೋಕ್ಕಾಯ್ತಿಲ್ಲ, ಅಂತಂದ್ರೆ ಅವ್ರು ಕಲ್ಲು ಮಧ್ಯೆ ಅವ್ರೆ. ಒಂದು ಜೀವ ಕಾಪಾಡುವ ಮತ್ತೊಂದು ಜೀವ ಹೋಯ್ತಂದ್ರೆ ಯಾರಿಗೂ ಆ ಕಲ್ಲು ಮಧ್ಯೆ ಸಾಕಾಗೋದಿಲ್ಲ ಧೈರ್ಯ. ಮತ್ತು ಗಾಳಿನೂ ಹಾಗೆ ಆಯ್ತು. ಎಂತ ಮಾಡೋಂಗಿಲ್ಲ, ಅವ್ರ ಆಯಸ್ಸಷ್ಟೇ ಇರ್ಬೇಕು. ದೇವರವ್ರ ಆತ್ಮಕ್ಕೆ ಶಾಂತಿ ಕೊಡಲಿ. ಸಮುದ್ರ ಮಧ್ಯೆ ಎಂತ ಮಾಡೋಕ್ಕಾಗೋದು. ಸೊ ಅಷ್ಟೇ ಇವತ್ತು ಆಗಲಿ. ಬಾಯ್.